ಇಲ್ಲಿಯ ಘಟಕದಲ್ಲಿ ಡೀಸೆಲ್ ತಯಾರಾಗುವ ಬಗೆ ಮಾತ್ರ ಬಹಳ ಸಿಂಪಲ್ ಆ್ಯಂಡ್ ಡಿಫ್ರೆಂಟ್. ಗ್ರಾಮೀಣ ಭಾಗದಲ್ಲಿ ಬೆಳೆದ ಹೊಂಗೆ, ಬೇವು, ಸಿಮರೂಬ, ಹಿಪ್ಪೆ ಸೇರಿದಂತೆ ವಿವಿಧ ಮರಗಳ ಬೀಜಗಳನ್ನು ರೈತರಿಂದ ಕೊಂಡು ತಂದು ಇಲ್ಲಿನ ಡಿಕಾರ್ಟಿಕ್ಯಾಟರ್ ಯಂತ್ರದ ಮೂಲಕ ಸಿಪ್ಪೆಯನ್ನು ಬೇರ್ಪಡಿಸಲಾಗುತ್ತೆ. ಇನ್ನೊಂದು ಎಕ್ಸೆಪಲರ್ ಯಂತ್ರದ ಮೂಲಕ ಎಣ್ಣೆ ತೆಗೆಯುತ್ತಾರೆ. ಹೀಗೆ ತೆಗೆದ ಎಣ್ಣೆಯನ್ನ ಸೆಟ್ಲಿಂಗ್ ಟ್ಯಾಂಕ್ನಲ್ಲಿ ಹಾಕಿ ಎಣ್ಣೆ ಮತ್ತು ಹಿಂಡಿಯನ್ನ ಬೇರ್ಪಡಿಸ್ತಾರೆ. ನಂತರ ಇದೇ ಎಣ್ಣೆಯನ್ನ ಫಿಲ್ಟರ್ ಯಂತ್ರಕ್ಕೆ ಹಾಕಿ ಶುದ್ಧ ಎಣ್ಣೆಯನ್ನ ಹೊರತೆಗಿತಾರೆ. ಹೀಗೆ ವಿವಿಧ ಹಂತಗಳಲ್ಲಿ ಈ ಎಣ್ಣೆ ತೆಗೆಯೋ ಕಾರ್ಯ ಮೊದಲಿಗೆ ನಡೆಯುತ್ತೆ ಅಂತಾರೆ ಘಟಕದ ಮುಖ್ಯಸ್ಥರು. ನಾವು ಈ ಬಯೋಫ್ಯೂಲ್ R&D ಸೆಂಟರ್ ನಮಗೆ ಕರ್ನಾಟಕ KSBDBಲಿಂದ ಸಿಕ್ಕಿದೆ. ನಮ್ಮ ಮುಖ್ಯ ಇದು ಅಂದರೆ ಬೀಜ ಖರೀದಿ ಮಾಡ್ತೀವಿ. ರೈತರಿಗೂ ಒಂದು ಅನುಕೂಲ ಇದೆ. ಹೊಂಗೆ ಮತ್ತು ಬೇವು ಅಟ್ ಪ್ರೆಸೆಂಟ್ ನಾವು ಶುರು ಮಾಡಿದ್ದು. ಈ ವರ್ಷ ನಾವು ಸಂಗ್ರಹ ಮಾಡ್ತಾ ಇದ್ದೀವಿ. ಅದಕ್ಕೆ ತಕ್ಕ ಬೆಲೆ ಕೊಟ್ಟು ಖರೀದಿ ಮಾಡ್ತೀವಿ. ಅದಾದಮೇಲೆ ಅದನ್ನು ಸೀಡನ್ನು ಆಯಿಲ್ ತೆಗಿತಿದ್ದೀವಿ, ಆಯಿಲ್ ಎಕ್ಸ್ಪೆಲ್ಲರ್ಲಿಂದ. ಆ ಆಯಿಲಿಂದ ಡೀಸೆಲ್ ಪ್ರೊಡ್ಯೂಸ್ ಮಾಡ್ತೀವಿ. ಬಳಿಕ ಶುದ್ಧ ಡೀಸೆಲ್ ಹೊರತೆಗೆಯುವ ರಾಸಾಯನಿಕ ಕ್ರಿಯೆಯೊಂದು ನಡೆಯುತ್ತೆ. ಈ ಯೂನಿಟ್ನಲ್ಲಿ ಮಿಥೆನಾಲ್ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸಿ ಮೈಥೈನ್ ಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡಿಕೊಳ್ತಾರೆ. ಹೀಗೆ ಉತ್ಪತ್ತಿಯಾದ ಮೀಥೈನ್ ಆಕ್ಸೈಡ್ ಅನ್ನು ಈಗಾಗಲೇ ಯೂನಿಟ್ನಲ್ಲಿರುವ ಎಣ್ಣೆಗೆ ಮಿಶ್ರಣ ಮಾಡಿದಾಗ ಕ್ರೂಡ್ ಡೀಸೆಲ್ ತಯಾರಾಗುತ್ತೆ. ಡೀಸೆಲ್ ಪ್ರೊಡ್ಯೂಸ್ ಮಾಡುವಾಗ ನಾವು ಅದರಲ್ಲಿ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಇದ್ದೀವಿ. ಮೆಥನಾಲು ಮತ್ತು NaOH ಮಿಕ್ಸ್ ಮಾಡಿ ಮೆಥಾಕ್ಸೈಡ್ ಫಾರ್ಮ್ ಮಾಡ್ಕೋತೀವಿ. ಅದನ್ನು ಆಯಿಲಿಗೆ ಮಿಕ್ಸ್ ಮಾಡಿದಾಗ ರಿಯಾಕ್ಷನ್ ಆಗ್ತಾಯಿದೆ. ಆ ರಿಯಾಕ್ಷನ್ ಸರ್ಟನ್ ಟೆಂಪ್ರೇಚರು ಮತ್ತು ಅದನ್ನು ಮಿಕ್ಸಿಂಗ್ ಸ್ವಲ್ಪ ಹೊತ್ತು ಕಂಪ್ಲೀಟ್ ರಿಯಾಕ್ಷನ್ ಆಗುವವರೆಗೆ. ಅದಾದಮೇಲೆ ಗ್ಲಿಸರಿನನ್ನು ಸಪ್ರೇಟ್ ಮಾಡ್ಕೋತೀವಿ. ಗ್ಲಿಸರಿನಿಗೆ ಸಪ್ರೇಟ್ ಮಾಡೋಕ್ಕೆ ಸೆಟ್ಲಿಂಗ್ ಬಿಡ್ತೀವಿ. 2 ತಾಸಿನ ತನಕ ಸೆಟ್ಲ್ ಆಗ್ತೈತಿ. ಕೆಳಗಡೆ ಲೇಯರನ್ನು ಗ್ಲಿಸರಿನ್ ಇರ್ತೈತಿ. ಅದನ್ನು ತೆಗೆದು ಅದು ಕ್ರೂಡ್ ಬಯೋಡೀಸೆಲನ್ನು ನೆಕ್ಸ್ಟ್ ವಾಷಿಂಗ್ ಯೂಸ್ ಮಾಡ್ತೀವಿ. ಅದರಲ್ಲಿ KOH, ಅನ್ಯೂಸ್ಡ್ ಮೆಥನಾಲು ಅದೆಲ್ಲ ಕೆಳಗಡೆ ಬಂದ್ಬಿಡ್ತೈತಿ, ವಾಟರಲ್ಲಿ ಡಿಸಾಲ್ವ್ ಆಗ್ತೈತಿ. ಸೊ ಇಟ್ ವಿಲ್ ಬಿ ಕ್ಲೀನ್. ಹೀಗೆ ತಯಾರಾದ ಕ್ರೂಡ್ ಡೀಸೆಲ್ ಅನ್ನ ಸುಮಾರು 60 ರಿಂದ 65 ಡಿಗ್ರಿ ಉಷ್ಣಾಂಶದಲ್ಲಿ ಕುದಿಸೋದ್ರಿಂದ ಗ್ಲಿಸರಿನ್ ಯುಕ್ತ ಡೀಸೆಲ್ ತಯಾರಾಗುತ್ತೆ. ಇನ್ನು ಈ ಗ್ಲಿಸರಿನ್ ಯುಕ್ತ ಬಯೋಡೀಸೆಲ್ ಅನ್ನ ಸ್ವಲ್ಪ ಬಿಸಿನೀರಿನೊಂದಿಗೆ ತೊಳೆದಾಗ ಅದರಲ್ಲಿ ಉಳಿದಿರಬಹುದಾದ ಸೂಕ್ಷ್ಮ ಕಲ್ಮಶಗಳು ಕರಗಿ ಶುದ್ಧವಾದ ಬಯೋಡೀಸೆಲ್ ಈ ಯೂನಿಟ್ ಮೂಲಕ ಹೊರಬೀಳುತ್ತೆ. ನಂತರ ಈ ಬಯೋಡೀಸೆಲ್ ಅನ್ನ ರಾಸಾಯನಿಕ ಪ್ರಯೋಗಾಲಯದಲ್ಲಿ ಪ್ರಯೋಗಿಸಿ ಉಪಯೋಗಕ್ಕೆ ಯೋಗ್ಯವಾಗಿದೆಯೋ ಇಲ್ವೋ ಅನ್ನೋದನ್ನು ಪರೀಕ್ಷಿಸಿ ವಾಹನಗಳಿಗೆ ಬಳಕೆ ಮಾಡ್ತಾರೆ. ಈ ಬಯೋಡೀಸೆಲನ್ನು ನಾವು ಒಂದು ಸಂಪೂರ್ಣವಾಗಿ ಇದು ಡೀಸೆಲ್ ಉಪಯೋಗವನ್ನು ತಡೆಗಟ್ಟಿಬಿಡ್ತದೆ ಅಂತೇನಲ್ಲ. ಆ್ಯಸ್ ಎನ್ ಅಲ್ಟರ್ನೇಟಿವ್ ಫ್ಯೂಯಲ್ ಅಂತೇಳಿ ನಾವು ಇದನ್ನು ಉಪಯೋಗ ಮಾಡ್ತಾರೋ. ಅಂದರೆ ಡೀಸೆಲ್ನ ಕೊರತೆ ಆದಂಥ ಸಂದರ್ಭದಲ್ಲಿ ಅದರಲ್ಲಿ ಸ್ವಲ್ಪ ಭಾಗವನ್ನು ಆ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಈ ಥರ ಈ ಸಸ್ಯಜನ್ಯ ಡೀಸೆಲನ್ನು ನಾವು ಉಪಯೋಗಿಸ್ಕೋಬೋದು. ಇದರಿಂದ ಒಟ್ಟು ಈ ಡೀಸೆಲ್ಲು, ಪೆಟ್ರೋಲ್ ಇತ್ಯಾದಿ ತೈಲಗಳ ಮೇಲಿರುವಂಥ ಒತ್ತಡದ ಪ್ರಮಾಣ ಕಡಿಮೆಯಾಗಿ ಕಡಿಮೆ ಆಗುತ್ತೆ. ಹಾಗೆಯೇ ದೇಶದ ಒಟ್ಟಾರೆ ಸಂಪನ್ಮೂಲಕ್ಕೆ ಇನ್ನೊಂದು ಅವಕಾಶ ಅಂಥೇಳಿ ನಮಗೆ ಅನಿಸುತ್ತೆ. ಈಗಾಗಲೇ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಕಾಲೇಜಿನ ವಾಹನಗಳಿಗೆ ಇದೇ ಡೀಸೆಲ್ ಅನ್ನು ಬಳಸ್ತಾ ಇದೆ. ಇದುವರೆಗೆ ವಾಹನಗಳಿಗೆ ಯಾವುದೇ ತೊಂದರೆ ಆಗಿಲ್ಲ. ಈ ಜೈವಿಕ ಇಂಧನ ತಯಾರಾಗುವಾಗ ಉಳಿಯುವಂತಹ ಬೀಜದ ಹಿಂಡಿ, ಗ್ಲಿಸರಿನ್ ಹಾಗೂ ಎಣ್ಣೆ ತಯಾರಿಕೆಯಲ್ಲಿ ಬಳಕೆಯಾದ ಬಿಸಿ ನೀರು ಇವೆಲ್ಲ ಕೂಡ ಯಾವುದು ವೇಸ್ಟ್ ಮಟೀರಿಯಲ್ ಅಲ್ಲ. ಯಾಕೆ ಅಂದರೆ ಇವೆಲ್ಲ ರೈತನಿಗೆ ಉಪಯೋಗಕ್ಕೆ ಬರುವಂತಹ ವಸ್ತುಗಳು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಜಿಗೆ ಜೊತೆ ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್.